1 ವರ್ಷ ಮುಂಚೆ ಇದೇ ಜಾಗದಲ್ಲಿ ಮೊಬೈಲ್ ನೋಡ್ಕೊಂಡು ನೋಡ್ತಾ ಇದ್ಲು, ಸಡನ್ಲಿ ಹಾರಿಬಿಟ್ಟಿದ್ದಾಳೆ ನೀರಿಗೆ. 20 ಕಿಲೋಮೀಟರ್ ಆಸ್ಪಾಸಲ್ಲಿ ಎಲ್ಲಿ ಆಕ್ಸಿಡೆಂಟ್ ಆದರೂ ಸಹ 108 ಹೋಗೋದು ಮುಂಚೆ ನಮ್ಮ ಆಂಬುಲೆನ್ಸ್ ಹೋಗಿರ್ತದೆ. ರಾಜಮಲಬಂಡ ನಮ್ಮ ಉಡುಪಿ ಹೋಗ್ಬೇನ್ ಬತ್ತಲು ಒಂದು ಎಡ್ಡ ಮುಟ್ಟ ಸುತ್ತು ಎಂಕಲ್ ಎಡ್ಡ ಮುಟ್ಟ ಅಲ್ಲಟ್ಟು ಬಿರೋಡಿತ್ತೆ ಬಕ್ಕ ಇದೇ ಬತ್ತು ಹುಡುಗಿನ. हाँ है, किधर है? एनी प्रॉब्लम भी है? कौन सा बात करते हैं? ಅವರು ತುಂಬ ಬ್ರೇವ್ ಸ್ಟೆಪ್ಸ್ ತಗೊಂಡು ಅದನ್ನು ಸಾಹಸದಿಂದ ಅವರ ಜೀವನೂ ಸಹ ಅವ್ರು ಲೆಕ್ಕಿಸಿದೆ. ಸಾಹಸದಿಂದ ಹಲವಾರು ಅಡ್ವೆಂಚರಸ್ ಡೀಪ್ ಡೈವಿಂಗ್ ಇರ್ಬೋದು, ಅದನ್ನೇನೋ ಲೆಕ್ಕಿಸದೆ ಅವ್ರು ಮಾಡಿದ್ದಾರೆ ಅಂತಂದರೆ ಇದರಲ್ಲಿ ಒಂದೇ. ಶ್ರೀರಂಪುಣಿ ಅಂದರೆ ಒಂದು 40ರಿಂದ 50 ಜನ ಇರ್ತಾರೆ, ಅದು ಕೈಯಲ್ಲಿ ಎಳೆಯೋದು. ಫಿಶಿಂಗ್ ಬೋಟ್ ಅಂದರೆ 5 ಜನ ಹೋಗ್ತಾರೆ. ಅದರಲ್ಲಿ ಲೈಲ್ಯಾಂಡ್ ಬೋಟ್ ಅಂತ, ಲೈಲ್ಯಾಂಡ್ ಬೋಟಲ್ಲಿ 7 ಜನ ಹೋಗ್ತಾರೆ. ಪರ್ಸಿನ್ ಬೋಟ್ ಇರ್ತದೆ, ಅದರಿಂದ 35ರಿಂದ 40 ಜನ ಇರ್ತಾರೆ. ಹಲೋ, ಹಾಂ ಒಡೆಗೆ ನಿಗಲ್ಲಾಗ ಓಕೆ, 1 ಮಿನಿಟ್, ಒಂದು ಆ್ಯಂಬುಲೆನ್ಸ್ ಕಳಿಸ್ತೀನಿ, 1 ಸೆಕೆಂಡ್. ಹಾಂ, ನನಗೆ ಡ್ರೈವರ್ ಕಳಿಸ್ತೀನಿ, ಅಲ್ಲಿ ತನಕ ಒಬ್ಬರು ಬನ್ನಿ. ಇವಾಗ ಇಂಟರ್ವ್ಯೂ ಮಾಡ್ತಾ ಇದ್ದು ಸಂದರ್ಶನ ಬಿಟ್ಟು ಕೂಡ ಅವರು ಆಂಬುಲೆನ್ಸ್ ಕಳಿಸೋದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಎಲ್ಲಿ ಅಂತೆ, ಏನಂತೆ? ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ನಾವು ಕಳಿಸ್ಬೇಕು ಅರ್ಜೆಂಟು. ಬನ್ನಿ ಬನ್ನಿ, ಬೇಗ ಬೇಗ ಬೇಗ. ಸಂದರ್ಶನ ನಾಳೆ ಮಾಡ್ಬೋದು, ಒಂದು ಜೀವನ ಪಡಬೇಕಲ್ಲ. ಬನ್ನಿ ಬನ್ನಿ ಬನ್ನಿ. ಅಂದ್ರೆ ಈಗ ಸಡನ್ ಆಗಿ ಕಾಲ್ ಬರ್ತಾ ಇರ್ತೇನೆ. ಅದಕ್ಕೆ ನಾನು ಹೇಳಿದಲ್ಲ, ಕಾಲ್ ಎತ್ತೇನೆ ಅಂತ ಹೇಳಿದಲ್ಲ. ನೀವು ಫೋನ್ ಸೈಲೆಂಟ್ ಮಾಡಿ ಅಂದ್ರೆ ಮಾಡಲಿಲ್ಲ ನೀವು. ಮಹೇಶ್ ಆಂಬುಲೆನ್ಸ್ ಬಸ್ಸಲ್ಲ, ಆಂಬುಲೆನ್ಸ್ ಬಸ್ಸು ವಿಜಯನಗರ ಆಂಬುಲೆನ್ಸ್ ಬಸ್ಸಲ್ಲ, ವಿಜಯನಗರ ಆಂಬುಲೆನ್ಸ್. ಹಾಂ ನಾನು ಹಾಂ ಅಡೆ ತೊಟ್ಟಂ ಮಹೇಶ್ ಬರ್ಬೇಕು, ಶಾನಗರ ಇಲ್ಲ ಆಪೋಸಿಟ್. ಓಕೆ ಶಾನಗರ ಯಾವ್ದು ಕಳಿಸ್ಕೊಡ್ತಾ ಇದ್ದೀರಾ? ದೊಡ್ಡದ ಎಲ್ಲ ಆಕ್ಸಿಡೆಂಟ್ ಆಗಿದೆ ಅಂತೆ? ಇಲ್ಲಿ ಒಳಗಡೆ ಸ್ವಲ್ಪ ಒಂದು 5 ಕಿಲೋಮೀಟರ್ ಉಂಟು ಅಷ್ಟೇ. ಓಕೆ, ಅದು ನಿಮ್ಮ ಟೀಮ್ ಯಾವಾಗಲೂ ರೆಡಿ ಇರ್ತಾರೆ. ಇಲ್ಲಿ ಶಾನಗರ ಇಲ್ಲ, ಗೊತ್ತ? ಶಾನಗರ ಇಲ್ಲ ಆಯ್ತು ಗೊತ್ತಾ? ವಿಜಯ ನಂಬರ್ ಇರ್ತಂದೆ ಉಂಬೆ ವಿಜಿ ಆಯ್ತಪ್ಪ, ಹೊರಪ್ಪ ಸೈನ ಮಾಡು. ಇವಾಗ ನಮ್ಮ ಜನಗಳಿಗೆ ಹೇಳಬೇಕು ಆಂಬುಲೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ನೋಡಿ ಆಂಬುಲೆನ್ಸ್ ನೋಡಿ, ನಾವೀಗ ಬಂದಾಗ ನಮ್ಮ ಹುಡುಗರು ನಮ್ಮ ಹತ್ರನೇ ಇರ್ತಾರೆ. ನಾನು ಮನೇಲಿ ಇರುವ ಕೆಲಸ ಮಾಡೋದು ಸಹ ಫೋನ್ ಬರ್ತದೆ. ಈಗ ಸಖತ್ತಾಗಿ ಸಡನ್ನಾಗಿ ನಮ್ಮ ಚಿಕ್ಕಮ್ಮನ ಮಗ ಡ್ರೈವರ್ ಇದ್ದ, ಪಟ್ಟ ಕಳಿಸಿದ್ದೀನಿ. ಈಗ ಪಕ್ಕದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಈಗ ಹೋಯ್ತು, ಈಗ ಕರ್ಕೊಂಡು ಬರಲಿಕ್ಕೆ. ಈಗ ಅಲ್ಲಿಂದ ಅವರು ಆಸ್ಪತ್ರೆ ಹಾಕಿದ ಮೇಲೆ ಮತ್ತೆ ಸಹ 2 ಆಂಬುಲೆನ್ಸ್ ರೆಡಿ ಆಗಿದೆ. ಇಲ್ಲಿಗೆ ಜನಗಳಿಗೆ ತೊಂದರೆ ಆದರೆ ಆ 2 ಆಂಬುಲೆನ್ಸ್ ಸಹ ಉಚಿತವಾಗಿ ಹೋಗ್ತದೆ. ಯಾರು ಕಾಲ್ ಮಾಡಿದ್ರು ಸಹ ಎಲ್ರಿಗೂ ಸಹ ಇಲ್ಲಿ ಉಚಿತವಾಗಿ ಹೋಗ್ತಾ ಉಂಟು. ಓಕೆ, ಅಂದರೆ ಎಲ್ಲರೂ ಆಂಬುಲೆನ್ಸ್ ಅಂತ ಹೇಳಿದರೆ ಗೌರ್ಮೆಂಟ್ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ. ಖಂಡಿತವಾಗಿ ಇಲ್ಲ ಇಲ್ಲಿ ಕಾಲ್ ಬರುತ್ತೆ. ಖಂಡಿತವಾಗಿ ಈ ಭಾಗದಲ್ಲಿ ಸುಮಾರು ಒಂದು 20 ಕಿಲೋಮೀಟರ್ ಆಸ್ಪಾಸಲ್ಲಿ ಎಲ್ಲಿ ಆಕ್ಸಿಡೆಂಟ್ ಆದರೂ ಸಹ 108 ಹೋಗೋದು ಮುಂಚೆ ನಮ್ಮ ಆಂಬುಲೆನ್ಸ್ ಹೋಗಿರ್ತದೆ. ಯಾಕೆಂದರೆ ಅಷ್ಟು ಅವರು 108ಗೆ ಫೋನ್ ಮಾಡುವಾಗ ಸುಮಾರು 10 ನಿಮಿಷಗಳು ಲೇಟ್ ಆಗ್ತದೆ. ಯಾಕೆಂದರೆ ಅಲ್ಲಿಂದ ಹೋಗಿ ಅವರು ಬೆಂಗಳೂರಿಂದ ಬಂದು ಈ ಆಂಬುಲೆನ್ಸ್ಗೆ ಬರುವಾಗ ಲೇಟ್ ಆಗ್ತದೆ. ಆವಾಗ ನಾವೇನು ಮಾಡೋದು, ಅದೇ 10 ನಿಮಿಷದಲ್ಲಿ 7 ನಿಮಿಷದಲ್ಲಿ ದೂರ ಇದ್ದರೆ ನಾವು ಹೋಗಿರ್ತೇವೆ. ಹತ್ರ ಆದರೆ 2 ನಿಮಿಷದಲ್ಲಿ ಮಲ್ಪೆಗೆ ಏನಾದಾಗಿದೆ 1 ನಿಮಿಷದ ಇಲ್ಲಿಂದ ಹೋಗಿರ್ತಾರೆ. ಎಲ್ಲರೂ ನಮ್ಮ ಟೀಮ್ನ ಹುಡುಗರು ಸಹ ಸಡನ್ನಾಗಿ ಸದೃಢ ಆಗಿ ರೆಡಿಯಾಗಿರ್ತಾರೆ. ಗೌರ್ಮೆಂಟ್ ಆಂಬುಲೆನ್ಸ್ ಬರೋದ್ರೊಳಗಡೆ ನೀವು ಒಂದು ಜೀವನನೇ ಉಳಿಸಿರ್ತೀರ. ಎಷ್ಟೋ ಸಲ ನಾನು ನೋಡಿದೆ, ನಾವು ಹೋಗುವಾಗ 108 ಲೇಟ್ ಆಗ್ತದೆ. ಯಾಕಂದರೆ ಅವರಿಗೆ ಸಹ ದೂರದಿಂದ ಕಾಲ್ ಬರ್ತದೆ, ಅವ್ರದ್ದೇನು ತಪ್ಪಿಲ್ಲ. ಯಾಕೆಂದರೆ ಬೆಂಗಳೂರು ಹೋಗಿ ಮತ್ತೆ ಅವ್ರ ಆಂಬುಲೆನ್ಸ್ಗೆ ಬರಬೇಕಾಗುತ್ತೆ. ನಮಗೆ ಸಡನ್ನಾಗಿ ಫೋನ್ ಮಾಡ್ತಾರೆ, ಯಾಕೆಂದರೆ ಎಲ್ಲರ ಮೊಬೈಲ್ನಲ್ಲೂ ಈಶ್ವರ್ ಮಾಲ್ಪೆ ನಂಬರ್ ಇದೆ. ಅದರಿಂದ ನಂಬರ್ ಲಕ್ಷಾಂತರ ಜನ ನಂಬರ್ ಇದೆ. ಅಲ್ಲ ಬಂದಿದೆ. ಅಂದರೆ ಇವಾಗ ಕೆಲವೊಬ್ಬರು ಆಂಬುಲೆನ್ಸ್ ಹೋಗ್ಬೇಕಾದ್ರೆ ತುಂಬ ಜನ, ಸಾಕಷ್ಟು ಜನ ಸೈಡ್ ಬಿಡ್ತಾರೆ, ಇನ್ನು ಸಾಕಷ್ಟು ಜನ ಸೈಡ್ ಬಿಡದಂಥವ್ರು ಇದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ? ಖಂಡಿತವಾಗಿ ನೀವು ಹೇಳ್ದಂಗೆ ಎಷ್ಟೋ ಕಾರ್ಗಳಲ್ಲಿ ಇಯರ್ಫೋನ್ ಕಿವಿಗೆ ಹಾಕ್ಕೊಳ್ತಾರೆ. ಆವಾಗ ಅವರು AC ಹಾಕ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ಹಿಂದ್ಗಡೆ ಬರುವ ಆಂಬುಲೆನ್ಸ್ ಅವ್ರಿಗೆ ಗೊತ್ತಾಗೋದಿಲ್ಲ. ಅದರಿಂದ ದಯವಿಟ್ಟು ಎಲ್ಲ ಕಾರ್ನಲ್ಲಿ ಹೋಗುವ ಒಂದು ಅದರಲ್ಲಿ ಸಹ ವಸ್ತು, ಯಾಕಂದರೆ ಕೆಲವರು ಡ್ಯೂಟಿ ಮುಗಿಸ್ಕೊಂಡು ಅವರು ಮನೆಗೆ ಹೋಗುವಾಗ ಅವ್ರು ಕಿವಿಗೆ ಇಯರ್ಫೋನ್ ಹಾಕ್ತಾರೆ, ಹಾಡು ಕೇಳ್ತಾನಲ್ಲ, ಯಾರ ಹತ್ರ ಮಾತಾಡ್ಕೊಳ್ತಾ ತುಂಬ ಇದರಲ್ಲಿ ಮಾಡ್ತಾರೆ. ಆದರೆ ಹಿಂದ್ಗಡೆ ಬರುವಾಗ ಕೆಲವರು ಅವರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಯಾಕಂದರೆ ನಾವು ನಮ್ಮ ಸೈರನ್ ಅವರು ಕೇಳೋದು, ಯಾಕಂದರೆ ಗ್ಲಾಸ್ ಎಲ್ಲ ಬಂದಾಗಿರ್ತದೆ, AC ಹಾಕಿರ್ತಾರೆ, ಮತ್ತು ಕಿವಿಯಲ್ಲಿ ಅವರು ಇಯರ್ಫೋನಲ್ಲಿ ಇರ್ತಾರೆ. ಅದರಿಂದ ದಯವಿಟ್ಟು ಎಲ್ಲ
ನಾ ಎಲ್ಲ ಪ್ರಯಾಣಿಕರಿಗೂ ಹೋಗುವ ಎಲ್ರಿಗೂ ಸಹ ನಾನು ನಮ್ಮ ಜನಗಳಿಗೆ ಹೇಳ್ತೀನಿ, ಕಾರಲ್ಲಿ ಹೋಗುವ ಮತ್ತು ಬೈಕಲ್ಲಿ ಹೋಗುವ ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕೊಂಡು ಹೋದ್ರೂ ಸಹ ಎಲ್ಲರಿಗೂ ಗೊತ್ತಾಗೋದಿಲ್ಲ ಆ ಸೌಂಡಿಗೆ. ಹಿಂದ್ಗಡೆ ಬರುವಾಗ ಫೋನ್ ಸೈಲೆಂಟ್ ಮಾಡಿ ಅಂದರೆ ಸೈಲೆಂಟ್ ಮಾಡಿಲ್ಲ, ಇಂಪಾರ್ಟೆಂಟ್ ಇರುತ್ತೆ ನನಗೆ ಇಂಟರ್ವ್ಯೂಗಿಂತ ಫೋನ್ ಕಾಲ್ಗಳು ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಹೆಲ್ಮೆಟ್ ಆಗ್ತಿದ್ರಲ್ಲ ಅದೆಲ್ಲ ಹಾಕುವಾಗ ನಮಗೆ ಆಂಬುಲೆನ್ಸ್ವರೆಗೆ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ. ಒಂದು ಜೀವದ ಪ್ರಶ್ನೆ, ಯಾಕೆಂದರೆ ಆಂಬುಲೆನ್ಸ್ ಹೋಗುವ ಡ್ರೈವರ್ ಉಂಟಲ್ಲ, ಪೈಲಟ್ ಅವನು ತನ್ನ ಪ್ರಾಣದ ಅಂಗು ಬಿಟ್ಟು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾನೆ. ಯಾಕಂದರೆ ಒಂದು ಜೀವ ಉಳಿಲಿ ಅಂತೇಳಿ, ಆ ಜೀವ ಉಳಿಲಿ ಅಂತ ತನ್ನ ಪ್ರಾಣದ ಅಂಗು ಬಿಟ್ಟು ಡ್ರೈವಿಂಗ್ ಮಾಡ್ಕೊಂಡು ಹೋಗ ಯಾರಾದರೂ ಅಡ್ಡ ಬಂದರೆ ತುಂಬ ಕಷ್ಟ ಆಗ್ತದೆ. ಅದರಿಂದ ಟೂ ವೀಲರ್ ಆಗಲಿ, ಕಾರ್ನವರು ಆಗಲಿ, ಬಸ್ನವರು ಎಲ್ಲರೂ ಆಂಬುಲೆನ್ಸಿಗೆ ಹೋಗುವಾಗ ಸೈಡ್ ಕೊಡಬೇಕಂತ ಎಲ್ಲರೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ನೀವು ಈ ಥರ ಸಿಚುವೇಶನ್ ಎಲ್ಲ ಅನುಭವಿಸಿದ್ದೀರಾ? ಸೈಡ್ ಬಿಡ್ತಲೇ ಅವ್ರಿಗೆ ಕೇಳಿಸಲ್ಲ, ಇಂಟೆನ್ಷನ್ಲಿ ಇರಲ್ಲ, ಆದರೆ ನೀವು ಹೇಳಿದಂಗೆ ಹೆಡ್ಫೋನು ಎಲ್ಲ ಹಾಕೊಂಡಿರ್ತಾರಲ್ಲ, ಕೇಳಿಸೋದೇ ಇಲ್ಲ. ಖಂಡಿತವಾಗಿ ನೋಡಿ, ಇವರು ನಮ್ಮ ಸ್ನೇಹಿತರು ಜೀವನದಿಂದ ನಮ್ಮ ಇಲ್ಲಿನ ಒಂದು ಕಷ್ಟ ಕಾರ್ಪಣ್ಯಗಳು ನೋಡಲಿಕ್ಕೆ, ಯಾಕೆಂದರೆ ನನ್ನ ಒಂದು ಈ ಆಂಬುಲೆನ್ಸ್ಗಳು ಹೇಗೆ ನಡೀತಾ ಇದೆ, ನಾನು ಹೇಗೆ ನೋಡಲಿಕ್ಕೆ ಇವರಿಗೆ ನಾನು ಎಲ್ರಿಗೂ ಪರವಾಗಿ ನಾನು ಅಭಿನಂದಿಸ್ತಿದ್ದೀನಿ. ಯಾಕೆಂದರೆ ನಮ್ಮ ಊರಿನಲ್ಲಿ ಏನಾಗ್ತಿದೆ ನೋಡಲಿಕ್ಕೆ ಬಂದರೆ ಖುಷಿ ಆಯಿತು. ಅದರಿಂದ ಇವರೀಗ ಮಲ್ಪೆ ಬೀಚಿಗೆ ಬಂದಿದೆ ನೋಡಿ, ಇದೇ ಮಲ್ಪೆ ಬೀಚ್, ಇಲ್ಲಿ ಸುಸ್ವಾಗತ ಅಂತಿದೆ. ಇಲ್ಲಿಂದ ನಾವು ನಮ್ಮ ಜರ್ನಿಯನ್ನು ಅವರಿಗೆ ಹೇಳ್ತೇವೆ ಏನೆಲ್ಲ ಆಗಿದೆ ಅಂತ ಹೇಳಿ. ಖಂಡಿತ ಮಲ್ಪೆ ಬೀಚ್ ಒಂದು ರೀತಿಯಾಗಿ ನೈಟ್ ಟೈಮ್ ಹೇಗೆ ಕಾಣಿಸುತ್ತೆ, ಈಶ್ವರ್ ಮಲ್ಪೆ ಜೊತೆ ಮಲ್ಪೆ ಟೂರ್ ಅದು ನೋಡಿ, ಇದು ನೈಟ್ ಆಯಿತು, ಅದನ್ನು ಬರುವಾಗ ಪರವಾಗಿಲ್ಲ, ರಾತ್ರಿ ಅದನ್ನು ಆಗಲಾದ್ರೆ ನಾವು ಇದ್ದ ಸತ್ಯವನ್ನು ನಿಮಗೆ ಏನು ಇಲ್ಲದೆ ಕರೆಕ್ಟಾಗಿ ಹೇಳ್ತೀವಿ. ನೀವು ಓದಿದ್ದು 8ನೇ ಕ್ಲಾಸು? 8. ಓಕೆ, ಅಲ್ಲಿಂದ ನೆಕ್ಸ್ಟ್ ನಿಮ್ಮ ಎಜುಕೇಶನ್ ಡ್ರಾಪ್ ಔಟ್ ಆಯಿತು. ಖಂಡಿತ. ಆಮೇಲೆ ನೆಕ್ಸ್ಟ್ ಎಲ್ಲಿ ಕೆಲಸ ಮಾಡ್ತೀರಾ? ನಾವು ಸ್ಟಾರ್ಟಿಂಗ್ ಕೆಲಸ ಮಾಡಿದ್ದು ನಾನು ಮೀನುಗಾರಿಕೆ ಆದಮೇಲೆ ನಾವು ಮಾಡಿದ್ದೆ ಬೋಟ್ ಅಂದರೆ ಚಿಕ್ಕ ಬೋಟ್, ಫಿಶಿಂಗ್ ಬೋಟ್ ಹೋಗಿದೆ. ಫಿಶಿಂಗ್ ಬೋಟ್ ಆದಮೇಲೆ ಪರ್ಸಿನ್ ಬೋಟ್ ಹೋಗಿದೆ, ಆಮೇಲೆ ಲೈಲ್ಯಾಂಡ್ಗೆ ಹೋಗಿದ್ದೇವೆ. ಏನು ಫಿಶಿಂಗ್ ಬೋಟು, ಶಿಪ್ಪಿಂಗ್ ಬೋಟ್, ಏನು ಕಾನ್ಸೆಪ್ಟ್ ಅದು? ಅದರಲ್ಲಿ ಯಾಕಂದರೆ ಈ ಕೈರಂಪುಡಿ ಅಂದರೆ ಒಂದು 40ರಿಂದ 50 ಜನ ಇರ್ತಾರೆ, ಅದು ಕೈಯಲ್ಲಿ ಎಳೆಯೋದು. ಆಮೇಲೆ ಫಿಶಿಂಗ್ ಬೋಟ್ ಅಂದರೆ 5 ಜನ ಹೋಗ್ತಾರೆ ಅದರಲ್ಲಿ, ಚಿಕ್ಕ ಬೋಟು. ಆಮೇಲೆ ಲೈಲ್ಯಾಂಡ್ ಬೋಟ್ ಇರ್ತದೆ, ಲೈಲ್ಯಾಂಡ್ ಬೋಟಲ್ಲಿ 7 ಜನ ಹೋಗ್ತಾರೆ, ಸ್ವಲ್ಪ ದೊಡ್ಡದು. ಆಮೇಲೆ ಪರ್ಸಿನ್ ಬೋಟ್ ಇರ್ತದೆ, ಅದರಿಂದ 35ರಿಂದ 40 ಜನ ಇರ್ತಾರೆ. ಓಕೆ, ಹಾಗೆ ಒಂದೊಂದೇ ಬೋಟ್ ಥರ ನಾವೆಲ್ಲ ನಮ್ಮ ಮೀನುಗಾರಿಕೆ ಒಂದು ಕಸಬನ್ನು ನಾವು ಕಲ್ತಿದ್ದೀವಿ. ಅಂದರೆ ಅಲ್ಲಿ ಏನು ನೀವು ಬಲೆ ಬಿಟ್ಟು ಬರೋದಾ ಅಥವಾ ಮೀನು ತೊಗೊಂಡು ಬರೋದಾ, ಯಾವ ರೀತಿ? ಏನಿಲ್ಲ, ನಾವು ಹೋಗಿ ಅಲ್ಲಿ ಬಲೆ ಬಿಟ್ಟು ಬರೋದಿಲ್ಲ, ಮೀನಿಗೆ ಬಲೆ ಹಾಕಿ ಮೀನು ತಗೊಂಡು ಬರ್ತೀವಿ. ಓಕೆ, ಅಂದರೆ ಪ್ರತಿನಿತ್ಯ ಅದೇ ಕೆಲಸ? ಪ್ರತಿನಿತ್ಯ ಅದೇ ರೀತಿ. ಯಾಕೆಂದರೆ ಫಿಶಿಂಗ್ ಬೋಟ್ ಅಂತ ಹೇಳಿದಲ್ಲ, ಕೈರಂಪೋಣಿ ದಿನಕ್ಕೆ ಒಂದು 5 ಸಲ ಬಲೆ ಹಾಕಿ ಬಲೆ ಇರ್ತಾರೆ. 5 ಸಲ. ಅದೇ ಫಿಶಿಂಗ್ ಬೋಟ್ ಅದೇ ಒಂದು ದಿನಕ್ಕೆ ಹೋಗಿ ಒಂದು ದಿನಕ್ಕೆ ವಾಪಸ್ ಬರ್ತದೆ. ಲೈಲ್ಯಾಂಡ್ ಬೋಟ್ ಈಗ ಸುಮಾರು 10 ದಿನ ನೀರಲ್ಲಿ ಇರ್ತದೆ ಬೋಟ್ ಅಲ್ಲಿ. ಓಕೆ, ಆಮೇಲೆ 10 ದಿನ ಬಿಟ್ಟು ವಾಪಸ್ ಬರ್ತದೆ. ಮತ್ತೆ ಅಲ್ಲೆಲ್ಲ ಫಿಶ್ ಎಲ್ಲ ಹೆಂಗೆ ಕಲೆಕ್ಟ್ ಮಾಡ್ಕೊಳ್ಳೋದು, ಅದೆಲ್ಲ ಏನಾಗಲ್ವಾ? ಅದೇನಂದ್ರೆ ಹೋಗುವಾಗ ಅದರಲ್ಲಿ ಸುಮಾರು 120 ಬ್ಲಾಕ್ ಐಸ್ ಹಾಕೊಂಡು ಹೋಗ್ತದೆ ಒಂದು ಲೈಲ್ಯಾಂಡ್ ಬೋಟಿಗೆ. ಸುಮಾರು ಆವಾಗ 10 ದಿನಕ್ಕೆ ಆಗುವಷ್ಟು ಐಸ್ ಅದರಲ್ಲಿ ಇರ್ತದೆ. ಸುಮಾರು 5,000 to 6,000 ಲೀಟ್ರ್ ಡೀಸೆಲ್ ಹಾಕೊಳ್ತಾರೆ. ಅದು 10 ದಿವಸ ರನ್ನಿಂಗ್, ಬೋಟ್ ಬಂದ್ ಮಾಡಲಿಕ್ಕಿಲ್ಲ. 10 ದಿವಸನೂ ಚಾಲಲ್ಲಿ ಇರ್ತದೆ ದೊಡ್ಡ ಲೈಲ್ಯಾಂಡ್ ಬೋಟು. ಆ 10 ದಿವಸನೂ ಅದರ 5,000 to 6,000 ಲೀಟ್ರ್ ಡೀಸೆಲ್ ಅದಕ್ಕೆ ವ್ಯತ್ಯ ಆಗ್ತದೆ. ಆಮೇಲೆ ವಾಟರ್ ಕುಡಿಲಿಕ್ಕೆ ಸುಮಾರು 8,000 ಅಷ್ಟು ನೀರು ಅದರಲ್ಲಿ ತಗೊಂಡು ಹೋಗ್ತಾರೆ. ಅವರಿಗೆ ಸ್ನಾನ ಮಾಡಲಿಕ್ಕೆ, ಕುಡಿಲಿಕ್ಕೆ ಅಂತೇಳಿ 8,000 ನೀರು ಅದರಲ್ಲಿ ಇರ್ತದೆ. ನೀವು ಆ ಥರ 10 ದಿನ ಅಲ್ಲೆಲ್ಲ ಹೋಗಿ ಬಂದಿದ್ದೀರಾ? ಇಲ್ಲ, ನಮಗೆ ಇಲ್ಲಿ ನಾನು ಎಲ್ಲ ಬೋಟ್ ಅದೇ ಥರ ಆಗಿದೆ. ನಾನು ಲೈಲ್ಯಾಂಡ್ ಬೋಟ್ ಆಗಿದೆ, ಫಿಶಿಂಗ್ ಬೋಟ್ ಆಗಿದೆ, ಪರ್ಸಿನ್ ಬೋಟ್ ಆಗಿದೆ, ಎಲ್ಲ ಬೋಟು ಆಗಿದೆ ನನಗೆ. ಎಷ್ಟು ಸಂಬಳ ಸಿಗ್ತಾ ಇತ್ತು ಸ್ಟಾರ್ಟಿಂಗು? ಅದು ಏನು ಗೊತ್ತಾ, ಅದು ಫಿಶಿಂಗಲ್ಲಿ ನಮಗೆ ಪರ್ಸೆಂಟೇಜ್ ಲೆಕ್ಕ. ಫಸ್ಟಿಗೆ ಪರ್ಸಿನ್ ಹೋಗೋ 30% ಇತ್ತು, ಈಗ 40% ಉಂಟು. ಆ ಥರ ಪರ್ಸೆಂಟೇಜ್ ಲೆಕ್ಕದಲ್ಲಿ ಬೋಟ್ನಲ್ಲಿ ಕೊಡ್ತಾರೆ. ಅಂದರೆ ಯಾವ ರೀತಿ ಪರ್ಸೆಂಟೇಜ್ ಅಂದರೆ ಎಷ್ಟು ಮೀನು ಬರುತ್ತೆ? ಲಕ್ಷಕ್ಕೆ ಇಷ್ಟ ಅಂತೇಳಿ. ಯಾಕೆಂದರೆ ಅದರಲ್ಲಿ ಕೆಲವು ಡೀಸೆಲ್ ಕಳಿಬೇಕು, ಖರ್ಚು ಐಸದು ಕಳಿಬೇಕು, ಅದೆಲ್ಲ ಖರ್ಚು ಕಳಿಸ್ಕೊಂಡು ಮತ್ತೆ ನಮಗೆ ಲೆಕ್ಕ ಕೊಡ್ತಾರೆ. ಈಗ ಮಲ್ಪೆಯಲ್ಲಿದ್ದರಂತೆ, ಹಿಂದಿಯವರಂತೆ ಆಳ್ತಾ ಇದ್ದಾರಂತೆ, ಮೊಬೈಲ್ ಇದ್ದಂತೆ, ಏನಂತ ಗೊತ್ತಿಲ್ಲ. ನನ್ನ ಕರೆದಿದ್ರು ಏನಂತ ಹೇಳಿ. ಈಗ ಈ ಲೇಡಿ ಆಳ್ತಾ ಇದ್ರಂತೆ, ಲೇಡಿ ಒಬ್ಬರನ್ನು ಬಿಡ್ಲಿಕ್ಕೆ ಆಗಲ್ಲ ಯಾರಂತ. ಅವಳನ್ನು ಈಗ ಒಂದು ಯಾವುದೋ ಸಖಿ ಸೆಂಟ್ರಿಗೆ ಕರ್ಕೊಂಡು ಹೋಗಬೇಕು, ಇಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ. ಪೊಲೀಸ್ ಸ್ಟೇಷನ್ಗೆ ಬರೋದ್ರೊಳಗೆ ನನಗೆ ಕಾಲ್ ಬರ್ತಾ ಉಂಟು, ಹೆಂಗ್ಸ್ನಲ್ಲಿ ನೀವು ಏನು ಬಚಾವ್ ಮಾಡಿ ಅಂತೇಳಿ ಫೋನ್ ಬರ್ತಾ ಉಂಟು. ಈಗ ತಕ್ಷಣ ನನಗೆ ಅಲ್ಲಿ ಹೋಗಬೇಕು, ಮಲ್ಪೆಯಲ್ಲಿ ಹೋಗೋಣ, ನೋಡಿ ಏನಂತ ಗೊತ್ತಾಗ್ತದೆ ಡೈರೆಕ್ಟಾಗಿ. ಇಲ್ಲಿ ಹೋಗೋಣ ಬನ್ನಿ. ರಾತ್ರಿ ಟೈಮ್ ಕಾರೇ ಬರ್ತಾ ಉಂಟು. ಜಸ್ಟ್ ನಾನು ಆಂಬುಲೆನ್ಸ್ ಇಡ್ತೀನಿ, ನೀವು ಕಾರಲ್ಲಿ ಇಟ್ಕೊಳ್ಳಿ, ನಿಮ್ಮ ಕಾರಲ್ಲಿ ಹೋಗಬೇಕಾದ ಬನ್ನಿ. ಒಂದು ಆಂಬುಲೆನ್ಸ್ ಬೇಕಾಗ್ತದೆ, ಯಾಕಂದರೆ ಆಂಬುಲೆನ್ಸ್ ಲೇಡೀಸ್ ಏನಂದ್ರೆ ಹಾಕೋ ಗೊತ್ತಾಗ್ತಲ್ಲ. ಅಂದರೆ ಲೇಡಿ ಮಿಸ್ಸಿಂಗ್ ಅಂದರೆ ಯಾವ ರೀತಿ ಅರ್ಥ ಆಗಲಿಲ್ಲ. ಲೇಡಿ ನೋಡಿ, ಈಗ ನಮಗೆ ಫೋನ್ ಬಂದದ್ದು, ಈಗ ಒಂದು ಲೇಡಿ ಅಲ್ಲಿದ್ದಾರೆ. ಆ ಲೇಡಿ ವಯಸ್ಸಿಗೆ ಒಂದು 30-40 ವರ್ಷ ಆಗಿರ್ಬೋದು. ರಾತ್ರಿ ಕಾಲದಲ್ಲಿ ಏನು ಅಲ್ಲೇ ಇದ್ರಿ, ಏನಾದರೂ ಯಾರಾದ್ರು ತೊಂದರೆ ಮಾಡಿದರೆ ಕಷ್ಟ ಆಗ್ತದೆ. ಅದಕ್ಕೆ ನನಗೆ ಕಾಲ್ ಮಾಡ್ತಾರೆ, ಈಶ್ವರಣ್ಣ ಇಲ್ಲೊಂದು ಲೇಡಿ ಇದೆ, ಅವ್ರನ್ನ ಸುರಕ್ಷಿತವಾಗಿ ಎಲ್ಲಿ ಬಿಡ್ತೀರಿ ಅಂತ ನನಗೆ ಫೋನ್ ಮಾಡಿದ್ದಾರೆ. ಈಗ ಅಂದರೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಹೋಗೋಕ್ಕಿಂತ ಮುಂಚೆ ಈಶ್ವರನಿಗೆ ಬರುತ್ತೆ. ಹೌದೌದು, ಅಷ್ಟು ಸ್ಪ್ರೆಡ್ ಆಗಿಬಿಟ್ಟಿದೆ ನಿಮ್ಮ ಜನಗಳು. ಅದೇ ಈಗ ಕಾಲ್ ಬರ್ತಾ ಉಂಟು. ಈಗ ಅದರಿಂದ ನಾವು ಅಲ್ಲಿ ಹೋಗ್ತಿದ್ದೀವಿ ಓಪನ್ ಆಗಿ. ಈಗ ಜಸ್ಟ್ ಬೇಡ, ನನಗೆ ಎಲೆಕ್ಷನ್ ಬೇಡ, ನನಗೆ ಜನಸೇವೆ ಮಾಡೋದು ಇದ್ದೇ ಸಾಕು. ಜನಗಳ ಅದು ಹೇಳಿದೆ, ಅದೆಲ್ಲ ನಾನು ಯಾವ ಎಲೆಕ್ಷನ್ಗೆ ಹೋಗೋದಿಲ್ಲ.
ನನಗೆ ಜನಗಳ ಸೇವೆ ಮಾಡೋದು ಸಂತೋಷವಿದೆ. ಯಾಕೆಂದರೆ ನನಗೆ ಈಗ ಎಲ್ಲಿ ಈ ಭಾಗ ನಮ್ಮ ಎಷ್ಟೋ ಜಿಲ್ಲೆಗಳಿದೆ, ನೀವು ನೋಡಿದಾಗ ಈಗ ಕರ್ನಾಟಕದ ನಮ್ಮ ಬೇಲೂರು ಆಗ್ಬೋದು, ಸಕಲೇಶ್ಪುರ ಆಗ್ಬೋದು, ಮತ್ತು ಕಳಸ ಆಗ್ಬೋದು, ಹೆಗಟ್ಟೆ, ಬೀರೂರು, ಸಕಲೇಶ್ಪುರ ಎಲ್ಲ ಭಾಗ, ನಿಮ್ಮ ಬೆಂಗಳೂರಿನ ಕನಕಪುರ ಸಹ ಬಂದಿದ್ದೀನಿ. ಎಲ್ಲ ಭಾಗದಲ್ಲೂ ಸಹ ಜನಗಳ ಒಂದು ಹೃದಯದಲ್ಲಿ ಈಶ್ವರ ಮಲ್ಪಿಗೆ ಜಾಗ ಇದೆಯಲ್ಲ ಅಷ್ಟೇ ಸಾಕು. ಅದಲ್ಲದೆ ಕೇರಳದ ಆದಿಷ್ಟ ಶಿರೂರು ಘಟನೆ ಆಯ್ತಲ್ಲ, ಶಿರೂರು ಘಟನೆ ಆದಮೇಲೆ ಈಗ ಕೇರಳದ 3.5 ಕೋಟಿ ಜನಗಳ ಹೃದಯದ ನಂಜಿಯಲ್ಲಿ ಸಹ ಈಶ್ವರ ಮಲ್ಪೆ ಇದ್ದಾನೆ. ಇಷ್ಟು ಚಿಕ್ಕ ಮಕ್ಕಳು ಸಹ ಹೇಳ್ತಾರೆ ಇದು ಮಲ್ಪೆ ಅಂತೇಳಿ. ಅಷ್ಟು ನಿಮ್ಮ ಹೆಸರು, ನೀವು ಮಾಡುತ್ತಾ ಕೆಲಸ ಖಂಡಿತವಾಗಿ. ಯಾಕೆಂದರೆ ನಿಮ್ಗೆ ಗೊತ್ತಿದ್ದಾಗೆ ಶಿರೂರಲ್ಲಿ ಅದು ಅರ್ಜುನ್ ದೇವ್ ಅಲ್ಲೊಬ್ಬ ಟ್ರಕ್ ಡ್ರೈವರ್ ಇದ್ದ, ಕ್ಯಾಲಿಕಟ್ನ ಒಬ್ಬ ಟ್ರಕ್ ಡ್ರೈವರ್. ಹಾಗೆ ಅಂಕೋಲದ ಅಲ್ಲಿನ ಉಳುವೆರೆ ಗ್ರಾಮದ ಜಗನ್ನಾಥ್ ಮತ್ತು ಲೋಕೇಶ್ ಅವರ ದೇಹ ಸಿಕ್ಕಿಲ್ಲ. ಒಟ್ಟು 11 ಜನ ತೀರು ಹೋಗಿದೆ, ಅದಕ್ಕಿಂತ ಹೆಚ್ಚಿನ ಪಟ್ಟು ಆಗಿರ್ಬೋದು. ಆದರೆ ಆ ದೇಹಗಳು ಸಿಗದಿದ್ದಾಗ ಏನು ಮಾಡಿದ್ದಾರೆ, ನಮ್ಮನ್ನು ಕರೆಸ್ಕೊಂಡಿದ್ದಾರೆ. ಅಲ್ಲಿ ಹೋದಾಗ ಫಸ್ಟಿಗೆ ನಾವು ಹೋಗುವಾಗ ಅಲ್ಲಿ ನೇವಿಯವರಿದ್ದರು, SDRF ಇತ್ತು, NDRF ಇತ್ತು, ಫೈರ್ ಬ್ರಿಗೇಡ್, ಯಾರ ಕೈಯಲ್ಲಿ ಮುಳುಗಲಿಕ್ಕೆ ಆಗಿಲ್ಲ. ಆವಾಗ ನಾನು ಅಲ್ಲಿ ಹೋದಾಗ ಫಸ್ಟಿಗೆ ನನ್ನ ಹತ್ರ ಅಲ್ಲಿ ಜಿಲ್ಲಾಡಳಿತ ಕೇಳಿದ್ರು, ನಿಮ್ಮ ಹತ್ರ ಸರ್ಟಿಫಿಕೇಟ್ ಉಂಟು ಕೇಳಿದರು. ಸರ್ಟಿಫಿಕೇಟ್ ಬೇಕಾದಷ್ಟು ಉಂಟು, ಯಾಕೆಂದರೆ ನಾನು ಇಲ್ಲಿ ಕರಾವಳಿ ಪಡೆಗೆ ನಾನೇ ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ಆದರೂ ಸಹ ಅವ್ರು ಕೇಳಿದ್ದಕ್ಕೆ ನಾನು ನನ್ನ ಖುದ್ದಾಗಿ ಒಂದು ರೈಟಿಂಗಲ್ಲಿ ಬರೆದು ಕೊಟ್ಟೆ. ಏನು ತೊಂದರೆ ಆದರೂ ಸಹ ನನ್ನ ಜೀವಕ್ಕೆ ನಾನೇ ಹೊಣೆ ಅಂತೇಳಿ ಬರೆದು ಕೊಟ್ಟು ಆ ಗಂಗಾವಳಿಗೆ ಇಳಿದಿದ್ದೀನಿ ರಿಸ್ಕ್ ತಗೊಂಡು. ನನಗೆ ಜೀವ ಕಾಪಾಡಬೇಕು, ಯಾಕೆಂದರೆ ಡೆಡ್ ಮೇಲೆ ಕೆತ್ತಬೇಕು. ಖಂಡಿತವಾಗಿಯೂ ನಮ್ಮ ಇಂಟರ್ವ್ಯೂ ಎಷ್ಟರ ಮಟ್ಟಿಗೆ ತಗೊಂಡೋಗುತ್ತೋ ಗೊತ್ತಿಲ್ಲ, ಯಾಕೆಂದರೆ ಅಷ್ಟು ಫೋನ್ ಕಾಲ್ಗಳು ಬರ್ತಾ ಇದೆ. ಪರವಾಗಿಲ್ಲ ತುಂಬ ಥ್ಯಾಂಕ್ಸ್. ಏನಿಲ್ಲ, ನಿಮ್ಮ ಸಾಕಷ್ಟು ಜನರ ಜೀವನದಲ್ಲಿ ಒಂದು ಬೆಳಕು ಬಂದಿದೆ. ಇವತ್ತು ನೋಡಿ ನಿಮ್ಮಂಥವ್ರ ಒಂದು ಎಲ್ಲರ ಆಶೀರ್ವಾದದಿಂದ ನಾನು ಇದ್ದೀನಿ. ಇಲ್ಲ, ನಿಮ್ಮ ಧೈರ್ಯ, ನಿಮ್ಮ ಸಾಹಸ ಎಲ್ಲ ಯುವಕರಿಗೆ ಮಾದರಿ ಆಗುತ್ತೆ. ಖಂಡಿತವಾಗಿಯೂ ನಾನು ಮಾಡೋ ಕೆಲಸಕ್ಕೆ ನಿಮ್ಮಲ್ಲಿ ಆಶೀರ್ವಾದ ಇರಲಿ. ನಿಮ್ಮಲ್ಲಿ ಒಂದು ಪ್ರೀತಿಯಿಂದ ಈಶ್ವರ ಮಲ್ಪೆ ಅಂತ ಒಂದಿದೆ. ಇವತ್ತಿಗೆ ಒಂದು ಕೆಲಸ ಮಾಡಬೇಕಾದ್ರೆ ನನಗೆ ನಿಮ್ಮಲ್ಲ ಆಶೀರ್ವಾದ. ಇವತ್ತು ನನ್ನ 3 ಆಂಬುಲೆನ್ಸ್ ಉಂಟು, ಜನಗಳನ್ನೊಟ್ಟಿಗೆ ಇದ್ದರೆ ಎಷ್ಟು ನಿಮಗೆ ಎಲ್ಲರ ಆಶೀರ್ವಾದ ಅಲ್ಲ, ಎಲ್ಲರ ಆಯುಷ್ಯ ಒಟ್ಟಿಗೆ ನಿಮಗೆ ಕೊಡ್ಲಿ ಭಗವಂತ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ಇನ್ನೊಂದು ಎಷ್ಟೋ ಜನರು ಜೀವ ಉಳಿಸ್ತಾ ಇದ್ದೀರಲ್ಲ, ಅದು ಹೆಚ್ಚಿಗೆ ಆಯಿತು ನನಗೆ. ಖಂಡಿತ ಅಮ್ಮ. ನಾನು ಎಲ್ಲ ದೇವಸ್ಥಾನಗಳಿಗೆ ಸಹ ಹೋಗ್ತೀನಿ. ದೇವಸ್ಥಾನಕ್ಕೆ ಹೋದಾಗ ನಾನು ಕೇಳೋದಿಷ್ಟೇ, ದೇವರೇ ನನ್ನ ಮನೆಗಿಂತ ಫಸ್ಟ್ ನನ್ನ ಊರಿಗೆ, ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು. ಅವರು ಒಳ್ಳೆಯದಾದ್ರೆ ನಾನು ಒಳ್ಳೆಯದಾಗಿ. ಯಾವತ್ತಿದ್ರೂ ಸಹ ನಾವು ನಮ್ಮ ಮನೆಗೆ ಅಂತ ಕೇಳಬಾರ್ದು, ಫಸ್ಟ್ ನಮ್ಮವ್ರಿಗೆ, ನಮ್ಮ ಊರಿನವ್ರಿಗೆ ಒಳ್ಳೆಯದಾಗಲಿ, ಆವಾಗ ಎಲ್ರಿಗೂ ಒಳ್ಳೆಯದು. ಯಾಕೆಂದರೆ ನಾವು ಮೊದಲು ನಾವು ಗ್ರಾಮಕ್ಕೆ ಹೋಗಬೇಕು. ಗ್ರಾಮಕ್ಕೆ ಹೋದಾಗ ಮಾತ್ರ ಬೇರೆ ದೇವಸ್ಥಾನಕ್ಕೆ ಹೋಗ್ಬೋದು. ಅದೇ ರೀತಿ ಫಸ್ಟ್ ಗ್ರಾಮಕ್ಕೆ ಹೋಗಬೇಕು, ಆಮೇಲೆ ಮೊದಲು ನಮ್ಮ ತಂದೆ ತಾಯಿಯನ್ನು ಪ್ರೀತಿಸಬೇಕು. ನೀವೊಂದು ಯುವಕರ ಮಾದರಿಯಾಗಿ. ಮಾತಾಡಿ ಎರಡು ಮಾತು. ಥ್ಯಾಂಕ್ ಯು. ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೆ ಇವ್ರದ್ದು. ಅವ್ರಿಗೆ ಫೋನ್ ಕಾಲ್ಗಳು, ಈ ಥರ ಅಭಿಮಾನಿಗಳು ತಡ್ಕೊಳಕ್ ಆಗ್ತದೆ. ತುಂಬ ಬ್ರೇಕ್ ಆಗ್ತದೆ ಇಂಟರ್ವ್ಯೂ ನಮ್ಮದು. ಓಕೆ, ಖುಷಿ ಆಯ್ತು. ಅವ್ರನ್ನ ನಾನು ಮೊದಲನೇ ಸರಿ ನೋಡ್ತಾ ಇರೋದು. ಅವ್ರ ಬಗ್ಗೆ ವಿಷಯ ಅಂದರೆ ಹೀಗೆ ಒಂದು ಏನಾದರೂ ಒಂದು ಇನ್ಸಿಡೆಂಟ್ ನಡೆದಾಗ ಅವರ ಹೆಸರು ಹಾಕಿ ಇವರಿಂದ ಅದು ಸಾಲ್ವ್ ಆಯಿತು, ಅವರು ಹುಡುಕಿದ್ರು, ಸಿಕ್ಕರು ಅನ್ನೋದೆಲ್ಲ ಆಗುತ್ತೆ. ಎಷ್ಟೋ ಜನ ಪೇರೆಂಟ್ಸ್ ಮಿಸ್ಸಿಂಗ್ ಅಂತ ಬಂದಾಗ ಅವ್ರಿಗೆ ಏನು ಅಂತಲೇ ಗೊತ್ತಾಗದೇ ಇದ್ದಾಗ ಇವರು ತುಂಬ ಬ್ರೇವ್ ಸ್ಟೆಪ್ಸ್ ತಕ್ಕೊಂಡು ಅದನ್ನು ಸಾಹಸದಿಂದ, ಅವರ ಜೀವನೂ ಸಹ ಅವ್ರು ಲೆಕ್ಕಿಸಿದೆ, ಸಾಹಸದಿಂದ ಹಲವಾರು ಅಡ್ವೆಂಚರಸ್ ಡೀಪ್ ಡೈವಿಂಗ್ ಇರ್ಬೋದು, ಅದನ್ನೇನೋ ಲೆಕ್ಕಿಸದೆ ಅವ್ರು ಮಾಡಿದ್ದಾರೆ ಅಂತಂದರೆ ಇದರಲ್ಲಿ ಒಂದೇ ಅವರು ತಮ್ಮನ್ನು ಲೆಕ್ಕಿಸಲಿಲ್ಲ, ಅವ್ರ ಕುಟುಂಬದ ಸಹಾಯಕರು ಅಷ್ಟೇ, ಅವರೂ ಸಹ ಇವರನ್ನು ಬಿಟ್ಕೊಟ್ಟಿದ್ದಾರೆ ಅನ್ನಿಸ್ಬೋದು ಲೋಕಸೇವೆಗೋಸ್ಕರ. ಇಂಥವ್ರು ಯುವಕರಿಗೆ ಸ್ಫೂರ್ತಿ. ಧೈರ್ಯವಾಗಿ ಬಂದು ಮಾಡುವಂಥವ್ರು ಈಗ ತುಂಬ ಕಡಿಮೆ. ಇಂಥವ್ರು ಯುವಕರಿಗೆ ಬಹಳ ಸ್ಫೂರ್ತಿ. ಇಂಥವ್ರು ನೋಡಿ ಎಷ್ಟೋ ಜನಕ್ಕೆ ಒಬ್ಬರು ಈಶ್ವರ ಮಲ್ಪೆ ಅವರಲ್ಲ, ಸಾವಿರಾರು ಈಶ್ವರ ಮಲ್ಪೆ ಅವರು ಬರಬೇಕು. ಆಗ ಜನತೆಗೆ ಒಂದು ಭರವಸೆ ಬರುತ್ತೆ, ಒಂದು ತಾವು ಇನ್ನೊಬ್ಬರಿಗೆ ಮಾಡ್ಬೋದು ಅನ್ನೋ ಒಂದು ಸ್ಫೂರ್ತಿ ಹುಟ್ಟುತ್ತೆ. ಥ್ಯಾಂಕ್ ಯು ಅಮ್ಮ, ಖುಷಿ ಆಯಿತು ನನ್ನ ಬಗ್ಗೆ ಇಷ್ಟು ತಿಳ್ಕೊಂಡಿದ್ರಲ್ಲ. ನಾನು ಹೇಳಿದೆ ಮೊದಲನೇ ಸರಿ ನಿಮ್ಮನ್ನು ನೋಡ್ತಾ ಥ್ಯಾಂಕ್ ಯು ಅಮ್ಮ. ಹೆಣ್ಮಕ್ಳು ಓಡಿ ಬರುವಾಗ ನನಗೆ ಪಾಪ ಸಹಿ ಅನಿಸ್ತದೆ. ಫಸ್ಟ್ ನಾನು ನಿಮ್ಮ ನೋಡಿದಾಗ ಇವ್ರನ್ನ ಪತ್ರಿಕೆಯಲ್ಲಿ ಎಲ್ಲೋ ನೋಡಿದ್ದೀನಲ್ಲ ಅನ್ನಿಸ್ತು. ಇವಳಿಗೆ ಹೇಳಿದೆ ಯಾರವ್ರು ಅಂದರೆ ಫಸ್ಟ್ ಅವ್ರನ್ನ ಮೀಟ್ ಮಾಡಿ ಫೋಟೋ ತಗೋ, ಆಮೇಲೆ ಅವ್ರ ಬಗ್ಗೆ. ಇವತ್ತು ನಿಮ್ಮ ಬಗ್ಗೆ ಸಹ ನೀವು ಬಳ್ಳಾರಿಂದ ಬಂದು ನನ್ನ ದೊಡ್ಡ ಅಭಿಮಾನಿ ದೇವರುಗಳು ಅಂತ ಹೇಳ್ಬೇಕು. ನನ್ನ ಪ್ರತಿಯೊಂದು ಡೆತ್ತು ಎಲ್ಲ ತಿಳ್ಕೊಂಡಿದ್ದಾರೆ ಜನಗಳಿಗೆ. ನೋಡಿ, ನಾನು ನಡ್ಕೊಂಡು ಬರುವಾಗ ನನ್ನ ಅಭಿಮಾನಿ ದೇವರುಗಳು ನನಗೆ ಸಿಕ್ಕಿದ್ದಾರೆ. ನನ್ನ ವಿಷಯ ಅವ್ರ ಮುಖಾಂತರನೇ ಅವರೇ ಹೇಳಿದೆ, ಯಾಕೆ ನಾನು ಹೇಳ್ಬೇಕಂತಿಲ್ಲ. ಅದರಿಂದ ಇವತ್ತು ಜನಗಳಿಗೆ ನಾನು ಹೇಳ್ತೇನೆ, ನೋಡಿ, ಎಲ್ಲಿ ನಮಗೆ ಒಂದು ಅನ್ನ ಕೊಡಲಿಕ್ಕೆ ಆಗಿಲ್ಲ ಆವಾಗ ನಾವು ಏನು ಮಾಡಬೇಕು, ಯಾರು ಅನ್ನ ಕೊಡ್ತಾರೆ ಆ ಮನೆ ತೋರಿಸಿ, ಆವಾಗ ಅವನಿಗೆ ಒಳ್ಳೆಯದಾಗ್ತದೆ. ಯಾಕೆಂದರೆ ಆ ಊಟ ಮಾಡಿದವನಿಗೆ ನೆನೆಸ್ಕೊಳ್ತಾನೆ, ಅವನಿಗೂ ಹೊಟ್ಟೆ ಒಂದು ಫುಲ್ ಆಗ್ತದೆ. ಓಪನ್ ಆಗಿ ಹೇಳ್ತಾರೆ ಇವರು, ನನ್ನ ನಂಬರ್ನ ಎಲ್ಲರೂ ಇಟ್ಕೊಳ್ಳಿ, ಏನೇ ಸಹ ಇರಲಿ, ರಾತ್ರಿ ಇರಲಿ, 1 ಗಂಟೆ ಇರಲಿ, ಬರ್ತೇನೆ. ಈಗ ಸಹ ಕಾಲಲ್ಲಿ ಇದ್ದೇವೆ, ನಾವು ಎಮರ್ಜೆನ್ಸಿಗೆಲ್ಲ ಹೋಗಬೇಕಿತ್ತು. ದಟ್ಸ್ ಅ ಸ್ಪಿರಿಟ್ ಆಫ್ ಯು. ಹೌದು, ದಟ್ಸ್ ಅ ಸ್ಪಿರಿಟ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಒಳ್ಳೇದಾಗಲಿ, ಒಳ್ಳೇದು ನಿಮಗಾಗಲಿ, ಒಳ್ಳೇದಾಗಮ್ಮ. ಹಲೋ, ಆಗಲಿ ಅರ್ಜುನ್, ಎದುರು ಗುಲ್ಲಾಡು, ಈ ಕಡೆ ಗುಲ್ಲ, ರೈಟ್ ಬಾಡು.
ನಿಮ್ಮ ಜೊತೆ ನಾವೆಲ್ಲಿ ಮಲ್ಪೆ ಟೂರ್ ಮಾಡೋದು ಇವಾಗ. ನೀವು ಯಾವಾಗ ಗಾಡಿ ಓಡೋದೆಲ್ಲ ಕಳಿಸಿದ್ದು? ಇಲ್ಲ, ನಾನು ಸುಮಾರು ಒಂದು 20 ವರ್ಷ ಆಯಿತು. ಫಸ್ಟ್ಗೆ ಸ್ಕೂಲ್ ಗಾಡಿ ಓಡಿಸ್ತಿದ್ದೆ. ಓಕೆ ಆಮೇಲೆ ಆಂಬುಲೆನ್ಸ್ ಒಂದು ಬಂದೀಗ ಒಂದು 5 ವರ್ಷ ಆಯ್ತು ಈಗ. ಓಕೆ. ಇವಾಗ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ನಾವು ಹೋಗ್ತಿರೋ ಜಾಗ? ಈಗ 1-1.5 ಕಿಲೋಮೀಟರ್, 2 ಕಿಲೋಮೀಟರ್ ಅಷ್ಟೇ. ಬತ್ತ ರಾಜ್ ಉಲೇ ಬೋಯಲ್ಲ ರಾಜಮಾಲ ಬಂಡ ನಮ್ಮ ವಾಪಸ್ ಉಲೇ ಬೋಲ್ದಲ್ಲ ಅಲ್ಲ ಬರ್ಬ ಜಲ್ಗೆ ನಮ್ದೆ बोलता हूँ दादा औरते पुना सरी बात है सरी बात आंबुलेंस हिंदी ಬರ್ತಾ ನಿಮಗೆ? ಸ್ವಲ್ಪ ಕೇಳು, ಯಾರೋ ಒಂದು ಲೇಡೀಸ್ ಇದ್ದಾವೆ. हेलो किधर से आएगा? हाँ क्या हुआ वो बोलना, परवाह नहीं. कभी आएगा? किधर से आएगा? गलती हो गई? गलती हो गई? फिर क्या हुआ? एक आदमी आएगा? हाँ हस्बैंड कहाँ है? आपके साथ ही है? कहाँ है? किधर है? एनी प्रॉब्लम भी है? कौन सा बात करते हैं? कौन से? किसका साथ? अकेला आया कि इधर? हाँ हाँ हस्बैंड है, हस्बैंड किधर है? बोर्ड में आ रहा है। तुम किधर से आएगा? गांव किधर है? झारखंड सीधे आएगा. इधर कौन है? दोस्त है ना? इतना आदमी आता है, बोलना. गाँव में बोर्ड फ्रेंड लोग है मेरा हस्बैंड का। तुम अगर विद्या कर बोलो नहीं वो आयरन क्या हो गया? ಹೋದ್ರು ಸರಿ ಸರಿ ಅವ್ರು ಹೋದ್ರು. ಉಡುಪಿಗೆ ಹೋಗ್ಬೇನ್ ಬತ್ತಲು ಒಂದು ಎಡ್ಡ ಮುಟ್ಟ ಸುಸುತ್ತು ಎಂಕಲ್ ಎಡ್ಡ ಮುಟ್ಟ ಅಲ್ಲಾಟ ಬಿರೋಡಿತ್ತೆ ಬಕ್ಕ ಇದೇ ಬತ್ಕೊಂಡಿಲ್ಲ. ಎಂತಂತೆ? ಅವರು ಹಿಂದಿ ಅವಳಲ್ಲ, ಜಾರ್ಖಂಡ್ ನಾವು ಇಲ್ಲಿ ಅವಳಲ್ಲ. ಯಾಕೆ ಬಂದಂತ ಗೊತ್ತಿಲ್ಲ ಅವಳಿಗೆ. ಓಕೆ. ಈಗ ಅದಕ್ಕೆ ಈಗ ಕೇಳಬೇಕು ಅವಳಿಗೆ ಕರ್ಕೊಂಡು ಹೋಗ್ತಾರೆ. ಒಂದು ಆಂಬುಲೆನ್ಸ್ ಪೊಲೀಸ್ ಸ್ಟೇಷನ್ ಮೂಡಾತಿ ಅಂತ ಹ್ಯಾಂಗ ಸೂಸೈಡ್ ಮಾಡ್ಕೊಂಬಲ್ಲ ಅವಳು ಸೂಸೈಡ್ ಮಾಡ್ಕೊಡ್ತಾರಂತ ಬಂದದ ಅಷ್ಟೇ. ಏನು ಓಕೆ. ಮತ್ತೆ ಹಸ್ಬೆಂಡ್ ಇದ್ದಾರೆ ಅಂತ ಹೇಳಿ ಹಸ್ಬೆಂಡ್ ಯಾರು ಯಾರ ಹಸ್ಬೆಂಡ್ ಅಂತ ಬೆಳಗ್ಗೆಯಿಂದ ಯಾರಿಲ್ಲ. ಒಂದು ಕೆಲಸ ಮಾಡುವ, ಅವಳ ಓಯ್ ಅಲ್ಲೇ ಲೆಸಂಬು ಓಡಾತ್ ಲೆಸಂಬು ಓಪನ್ ಸ್ಟೇಷನ್ ಅದು ಪಕ್ಕದಲ್ಲಿ ಅಲ್ಲಿ ಬರೋ ಸ್ಟೇಷನ್ ಕರ್ಕೊಂಡು ಹೋಗು. ಮತ್ತೇನು ಮಾಡ್ಲಿಕ್ಕೆ ಆಗೋಲ್ಲ ಅವನು. ಅವಳು ಬರ್ಬೇಕಲ್ಲ. ಬರ್ತಾಳ, ಬರೋದಿಲ್ಲ ಹೋಗ್ತಾಳು. ಅಂದ್ರೆ ತುಂಬಾ ಜನ ಇಲ್ಲಿ ಬಂದು ಈ ಇಲ್ಲ ತರ ಇಲ್ಲ ಹೌದು, ಈ ಥರ ಬಂದರೆ ಕೆಲ ಸುಸೈಡ್ ಬರ್ತಾರೆ. ಸುಸೈಡ್ ಮಾಡ್ಲಿಕ್ಕೊಳ್ಳ ಆವಾಗ ಜನಗಳು ನನಗೆ ಫೋನ್ ಮಾಡ್ತಾರಲ್ಲ, ಅದಕ್ಕೆ ನಾನು ಕರ್ಕೊಂಡು ಎಲ್ಲಿದ್ದಾರೆ ಅವರು? ಓಕೆ. ಮೀನುಗಾರಿಕೆ ಬಂದು ಎಲ್ಲ ಈಜುಬಲ್ ಅವರು ಒಟ್ಟಿಗೆ ಜೀವನ ಕಾಪಾಡಬೇಕು. ಖಂಡಿತವಾಗಿ. ಯಾಕೆಂದ್ರೆ ಇದೊಂದು 1 ವರ್ಷ ಮುಂಚೆ ಇದೇ ಜಾಗದಲ್ಲಿ ಒಬ್ಬಳು ಮೊಬೈಲ್ ನೋಡ್ಕೊಂಡು ನೋಡ್ತಾ ಇದ್ಲು, ಸಡನ್ಲಿ ಆರಿಬಿಟ್ಟಿದ್ದಾಳೆ ನೀರಿಗೆ. ಅವ कितना बजे? 4 बजे की तरह वो रोता है क्या? वो इधर से बहुत बोलेगा मेरे को. हाँ कुछ नहीं तुमको मैं सोशल डर नहीं करना. मैं सोशल वर्कर. इधर देखो, मैं सोशल वर्कर. इधर कोई भी आदमी मर सकता है, मेरे को फोन करते. पुलिस भी नहीं देते. आज करते हैं ना. तस्वीर देखो, फोटो देखो. किसना है? सच बोल रहे हो? इधर क्या कौन सा बोल रहे हैं? अभय बोल अभय देवी किरण इधर तुम्हारा गाँव झारखंड है ना?